ನನ್ನ ಗಾಡಿನಾಗ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗ್ತೀನಿ ನೋಡಿ ಇವಾಗ ಡಿಜೆ ಲೋಪರ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳ್ಳು ಕಡಿಸ್ತದ ಮಚ್ಚ ಅವನು. ಹೇಳಪ್ಪ ಎಲ್ಲಿ ಇವಾಗ ಫ್ಲೋನಾಗ ಹೊರಬನ್ನಿ. ಬೀಚ್ ಹಾಕೋ ಮಚ್ಚ ಅವನು. ಬೀಚ್ ಐತೆ ಕೇರಳನೋ ಇದು. ಪ್ಲಾನ್ ಮಾಡಿದ್ ಮೈಸೂರಿಗೆ ಒಂದು ಪೇರಳ ಆಗೋದ್ನ. ಗೋಪಾಲ ಸ್ವಾಮಿ ಫಸ್ಟ್ ನಂಜನಗೂಡು ಅನೈಲ ಬೇಣುಗೋಪಾಲ ಸ್ವಾಮಿ ದರ್ಶನ. ಅದೇ ಈತ್ ನಡೆದ್ ನೋಡು. ಇಲ್ಲ ಒಂದ್ ಕೆಲಸ ಮಾಡೋಣ ಮಚ್ಚ, ನಂಜನಗೂಡ್ಗೆ ಹೋಗ್ಬಿಡ. ಬಾಲಯ್ಯ ಹೇಳ್ತಾರ ನೋಡು. ಈಗ ಬಾಲಯ್ಯ పుట్టినవాడు పుట్టినట్లు పోయినాక ఇచ్చాడురా లక్ష్మీ నరసింహ స్వామి అని. స్వామి One eternity later. ಅಂತ ಎಂತ ಟ್ರಿಪ್ ಪ್ಲಾನ್ ಮಾಡಿ ಇವತ್ತು ಸಕ್ಸಸ್ ಆಗಿ ಫುಲ್ ನಿಧಾನ ಕೊಡಿಸ್ತಾನೆ ಫ್ರೆಂಡ್ಸ್. ಎಲ್ಬೋಡಿ ನಿಧಾನ ಕೊಡಿಸ್ತಾ ಇರೋದಕ್ಕೆ ನಿಮ್ದೇ ಫ್ರೀ ಬ್ಯಾಗ್ ಇದು. ಊಡಿ ವಿಜಯ್ ಕುಮಾರ್ ಅವರು ಫ್ರೀ ಆಗಿ ಕಾಲೇಜ್ ಸ್ಟೂಡೆಂಟ್ಸ್ ಕೊಟ್ಟಿದ್ದು. ನಾನು ಇವೇ ರೋಡ್ ಅಂತ ಹೋಗ್ತಾ ಇರೋದು ಮಚ್ಚ. ಇವಾಗ ಫಸ್ಟ್ ನಂಜನಗೂಡ ಇಲ್ಲಿಂದ ಡೈರೆಕ್ಟ್ ಇಲ್ಲ, ಇಲ್ಲಿಂದ ಫಸ್ಟ್ ಎಲ್ಲ ಒಳ್ಳೆ ಊಟಕ್ಕೆ ನಿಲ್ಸೋಣ. ಊಟ ಮಾಡೋಣ ಫಸ್ಟ್ ಊಟ. ಕರ್ಕೊಂಡೋಗಿ ಊಟ ಹಚ್ಚಿಯಲ್ಲ ಕ್ಲೌಡ್ಸ್ ಫೈರ್ ಗೊತ್ತಾಗ್ತದ ನೋಡೋ ಸ್ವಲ್ಪ ಮುಂದೆ ನಾವೇ ಕಟ್ಸ್ಕೊಬೋದಾ? ನೋಡಿದ್ರೆ ಕಟ್ಸ್ಕೊಬೋದು. ಬಸವೇಶ್ವರ ಏನ್ ಹೇಳಿದ್ದಾರೆ ಗೊತ್ತಾ ನಿಮ್ಗೆ? ಏನಾದ್ರು ಇದನ್ನ ಹೊಗೆ ಜಾಸ್ತಿ ಐತೆ ಗುರು, ಏನೋ ಜಾಸ್ತಿ ಆದಂಗ ಐತೆ. ನಾರ್ಮಲ್ ಯಾವ್ದೋ ಒಂದು ಕೊಂಪಾಗ ಬೆಂಕಿ ಇಕ್ಕಿರ್ತಾರೆ ಅಷ್ಟೇ, ಇನ್ನೇನಕ್ಕೆ ಇರಲ್ಲ. ಹೆಣ್ಮಕ್ಳು ಹತ್ರ ಸೇರಿರ್ತಾರೆ ಅಲ್ಲಿ ಅಂತ. ಅಷ್ಟ್ ದೊಡ್ಡದಾಗ ಬೆಂಕಿ ಬಿದ್ದಿದ್ದಾರೆ ಇಬ್ರು ಹೆಣ್ಮಕ್ಳು. ಮುಂದೆ ನಮ್ಮಂತವ್ರು ಬ್ಯಾಕ್ ಬೆಂಚ್ ಹುಡುಗರು ಏನೋ ಮಾಡಕ್ಕೋ ಏನೋ ಇಕ್ಕಿರ್ತಾರೆ. ಅವ್ನು ಯಾವನೋ ಇದ್ದಲ್ಲ ಸ್ಟೀಲ್ ಜಾಬ್ಸ್ ಯಾವನೋ ಅವನು ಅವ್ನ ರಾಕೆಟ್ ಬಂದು ಇಲ್ಲಿ ಬಿದ್ದೋಯ್ತಾ ಅಂತ ಜನ ಎಕ್ಸ್ಪೆರಿಮೆಂಟ್ ಮಾಡಕ್ ಕೇಳ ನೀನು ಏನಕ್ಕ ಬೆಂಕಿ ಈ ಬರದ್ ಬಂದ್ರಪ್ಪ ಕೊನೆಕ ಅಂತೂ ಇತ್ತು ಕಾಯ ಹೊಡ್ಸ್ಕೊಂಡು ಅಣ್ಣ ಫುಲ್ಲು ಹೋಗ್ಸ್ಬಿಡ್ತಾ ಇದ್ದಲ್ಲ ಅನ್ಯಾಯವಾಗಿ. ಅನ್ಯಾಯವಾಗಿ 4 ಜನ 3 ಕಳ್ಸ್ಬಿಟ್ಟಿರ್ತಾ ಇದ್ದೆ. ಯೂಟರ್ನ್ ನೋಡಿ ಅಂದ್ರೆ ಲಾರಿ ಮುಂದೆ ಹೊಡೆದವನೆ ಯೂಟರ್ನ್. ಜಾಸ್ತಿ ಐತೆ ಅಂತ ಇಲ್ಲಿ ಅಣ್ಣ ಆರೆಂಜು ಅದು ಬೀಜ ಇಲ್ದರೆ ಇರೋದು ಬರುತ್ತಲ್ಲ, ಹಿಡಿದಿಲ್ಲ ಕೊಡಿ. ಅದೇ ಏನು ಮಾಡೋದು ಅಣ್ಣ, ಕಲರ್ ಹಿಂಗಿದ್ದು ಸ್ವೀಟ್ ಇಲ್ಲದೆ ಇರೋದು ಅದನ್ನೇ. ಏನೇನು ಬೈಕ್ ಹೋಗ್ಲೋ ಬಸ್ರಿ ಬೈಕ್ ಹೇಗಿಲ್ತಾರ ಹೇಳ್ತಿಯಲ್ಲ. ಮಾವಿನಕಾಯಿ ತಿನ್ಬೇಕು, ಅದಕ್ಕೆ ಉಪ್ಪಿನ ಖಾರ ಹಾಕ್ಸು, ಉಪ್ಪು ಖಾರ ಹಾಕ್ಸು. ಏನೋ ಹೇಳಲ್ಲ ಅವ್ನ್ಕ ತಿಂದ್ರಲ್ಲ ನಾವು. ಲಿಚ್ಚಿ 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 ಫೋನ್ ಪೇ ಮಾಡೋದು ವಿಡಿಯೋ ಮಾಡ್ತಾವ. ಅಲ್ಲೋ ಹಣ್ಣುಗ್ಲಾಗ ಬಂದು ವ್ಯಾಪಾರ ಮಾಡ್ತೀಯಲ್ಲ ನೀನು. ನನ್ನ ಮಗನೇ ಅಲ್ಲೇ ಶೋರೂಮಿಗೆ ಹೋಗ್ಬಿಟ್ಟು ಅವಳು ಸರ್ 50,000 ಆಯ್ತು ಸರ್ ಅಂದ್ರೆ ಎತ್ಕೊಟ್ಬಿಡ್ತೀಯಾ? ನಾನು ಸಾವುಕಾರ ನೀನು, ಇಲ್ಲಿ ಬಿಸ್ನೆಸ್ ಮ್ಯಾನ್ ನೀನು. ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡೋಣ. ಹೇ ಹಾಯ್ ಮ್ಯಾಂಗೋ. रुको जरा, सबर करो. बोला धक्का मुक्की नहीं करने का, आराम से लेने का. ಇದು ಮ್ಯಾಂಗೋ ಇಕ್ಕೋ ನಿಂತೀನಿ ಫೋಟೋ ಶೂಟ್ಗೋಸ್ಕರ. ಒಂದು ತಿಗಾನೆ ಅಮೆರಿಕಾಯ ಒಳಗಡೆ ಈ ಜಾಗಕ್ಕೋಸ್ಕರ ಈ ರೋಡಲ್ಲಿ ಮಹೇಶನ್ ಫೋಟೋ ಶೂಟ್ ಬೇಕಂತೆ. ಫೋಟೋ ಶೂಟ್ ಮಾಡೋಣ ಮಹೇಶನ್ಗ ಹುಡುಗಿ ಕೊಡ್ಸಕ. ಯಾವ್ದೋ ಕುಂಟಿಗೆ ಎಲ್ಲ ರೆಡಿ ಆಗಿ ಕಾರಲ್ಲಿ ಗೊತ್ತಿ ಮತ್ತೆ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದೀರಿ. ಆಮೇಲೆ ಇಲ್ಲೊಂದು ಯಾವ್ದೋ ಮದ್ವೆ ನಡೀತಾ ಇದೆ, ಮದ್ವೆಗೆ ಹೋಗ್ಬಿಟ್ಟು ಬರ್ತೀವಿ. ಯಾವ್ದೋ ಮದ್ವೆ ಅಂತಾನೆ ಗೊತ್ತಿಲ್ಲ, ಆ ಮದ್ವೆಗೆ ಹೋಗೋಣ ಅಂತ ಡಿಸೈಡ್ ಆಗಿದ್ರೆ ಮಚ್ಚ ಇಲ್ಲೇನಾ. ಆಕ್ಚುಲಿ ಅಲ್ಲಿ ಮುಂದೆ ಹೋಗ್ಬಿಡ್ತಾನೋ ಇಲ್ಲ ಗೊತ್ತಿಲ್ಲ, ಹಿಂಗೆ ಹೋಗ್ಬೋದು. ಟಿರ್ಸೋ ಬಿಟ್ಟಿಲ್ಲ ಅಂದ್ರೆ ಮತ್ತೆ ಇಲ್ಲ, ಹಿಂಗೆ ಬಂದ ಪಂಚ ಉಟ್ಕೊಳಕ ಏನೇನು ಬಾಳೆಗಳು ಬೆಳಿತಾರೆ ನೋಡಿ. ಮನೆಯಿಂದ ಹಾಕೊಂಬಾರ ಅನ್ನೋದೆಲ್ಲ ಏನಿಲ್ಲ. ನಂದು ನೋಡಿ ಟಾಪ್ ಟು ಬಟನ್ ಸ್ವಿಂಗ್ ಫುಲ್ ಬ್ಲ್ಯಾಕ್, ಬಿಸಿಲಲ್ಲೂ ಬ್ಲ್ಯಾಕ್.
ಇದು ಆಕ್ಚುಲಿ ಚೆನ್ನಾಗಿ. ನೀರು ಖಾಲಿ ಆಗ್ಬಿಟ್ಟೈತೆ ನಂಜನಗೂಡಲ್ಲಿ. ಆಲ್ಮೋಸ್ಟ್ ಏನು ಇಲ್ಲ, ಫುಲ್ ನೀರು ಖಾಲಿ ಇದೆ, ಹರಿತಾ ಇದೆ, ಸ್ವಲ್ಪ ಕಮ್ಮಿ. ಅಲ್ಲೋಗಿ ತೊಳ್ಕೊಂಡು ಬಂದಿದ್ದು. ಕೈಕಾಲು ತೊಳ್ಕೊಂಬಂದು ಫ್ರಂಟ್ ಎಂಡಿಂದ ಹೋಗಿ ಫ್ರಂಟ್ ಎಂಡಲ್ಲಿ ಬಂದ್ಬಿಡೋಣ. ದೇವಸ್ಥಾನ ಕಾಣಿಸ್ತಿದೆ, ದೇವಸ್ಥಾನ ಮುಂದಕ್ಕೆ ಬಿಡಲ್ಲ ಅಲ್ಲಿ. ನಡಿಯಮ್ಮ ಹೇಳ್ತೇನೆ ಕೇಳಿದ್ರೆ ಅವ್ನು ಕೇಳ್ತಾನೆ ಬಂದು ಯಾರ್ದು ಏನು ಅಂತ, ಮದುವೆ ಇದೆ ಅಂತೇಳಿ. ಅವನೇರಲ್ಲಿ ಮಚ್ಚ ನಗು ಬರ್ತೈತೆ, ಅದ್ರ ವೇಟ್ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಬೇಜಾನ್ ಖಾಲಿ ಜಾಗ ಇದ್ ಬರೋ ಕ್ರೇಜಿ ಮಚ್ಚ. ಇನ್ನು ತೆಗಿಯಂತಾನ ಮಚ್ಚ, ಇನ್ನು ಲಾಕ್ ಮಚ್ಚ, ಈ ಒಮ್ಮನಿಂದ ಡಸ್ಟ್ಬಿನ್ ಹತ್ರ ಲಾಕ್ ಬಿಡ. ಇದು ಕ್ರೇಜಿ ಶಾರ್ಟ್. ತೆಗ್ದೇ ಬಿಟ್ಟವ್ರು ನಮ್ಮ ಭಕ್ತಾದಿಗಳು ನೋಡಿ ಇಲ್ಲಿ. ಮಜಾ ಏನೋ ಮೇಕಪ್ ಕಿಟ್ ಅದು, ಏನೋ ಬಟ್ಟೆನೋ ಕುಂಕುಮ ಅಲ್ಲಿ ದೇವಸ್ಥಾನ ಇಟ್ಕೊಳಲ್ಲ ನೀನು? ಇಟ್ಕೊಂತೀನಿ, ಹೋಗುವಾಗ ಹಣೆಯಲ್ಲಿ ಏನು ಇಲ್ದಿರ ಹೋಗಲ್ಲ. ಮಹೇಶ್ ನಿಶೊಂದೆಲ್ಲ ರೆಡಿ ಆತಾರೆ. ಕ್ರೇಜಿ. ಸರ್ ಬೆಂಗಳೂರಿಂದ ದೊಡ್ಡಯ್ಯನವ್ರು ಬಂದವ್ರೆ, ಅವ್ರನ್ನ ಬಿಟ್ಬಿಡಿ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತೀನಿ. ತೇರು ಮೊನ್ನೆ ನಡೀತಲ್ಲ, ತೇರ್ದಲ್ಲ ಅಲ್ಲೇ ಇಟ್ಟವ್ರು ನೋಡಿ. ಇನ್ನು ಮೊನ್ನೆ ತೇರು ನಡೀತಲ್ಲ. ನಾಕಲೋಕೈಕಏಕ ಆಳ್ವದೈವ ಬಾಂಧವಂ ಖಂಡ ಖಂಡ ದಂಡ ಪಾಣಿ ವೀರಭದ್ರ ಕೇಶವಂ ಕೃತ್ಯಹೀನ ಕೀಚಕೂಟ ಗರ್ವಭಂಗ ತಾಂಡವಂ ನೀಲಕಂಠ ರುದ್ರರೂಪ ಸರ್ವಲೋಕ ರಕ್ಷಕಂ ಕೃಪಾಕರಂ ಕಠೋರ ಕಷ್ಟ ಕೃಷ್ಣ ಕರ್ಮನಾಶಕಂ ಮದಾಂಧ ಬಂಧರುಂಡ ಚೇತ ಭಕ್ತ ವೃಂದ ಪೋಷಿತಂ ಶಿವಂ ಶಿವಂ ಪೃಥ್ವಿರಾಪೋಗ್ನಿವಾಯುರಾಕಾಶ ಸಂಭೂತಂ ಭಾನುಕೋಟಿ ಭಾಸ್ವರಂ ತ್ರಿಕಾಲಾಗ್ನಿ ಚಿದ್ರೂಪಂ ಓಂಹರಂ ಕೃಪಾಕರಂ ಗಿರೀಶ್ವರಂ ಮಹೇಶ್ವರಂ ಅಗರ್ವ ಸರ್ವಮಂಗಳಂ ವಿನಾಶಕಾಲ ಭೀಕರಂ ಧಿಮಿ ಭವಾಗ್ನಿನೃತ್ಯತಾರಕಂ ಲಲಾಟ ನೇತ್ರಧಾರಕಂ ನಿರಾಕಾರಂ. ಓಕೆ ಬ್ರೋ, ನಂಜನಗೂಡು ದರ್ಶನ ಅಂತೂ ನೆಕ್ಸ್ಟ್ ಲೆವೆಲ್ ಆಗಾಯ್ತು. ಸನ್ಸೆಟ್ ಚೆನ್ನಾಗೈತೆ. ಆಯ್ತು, ತೋರಿಸ್ತೀನಿ ಅದನ್ನೇ ಜನಕ್ಕೆ ತೋರಿಸೋದಕ್ಕೋಸ್ಕರನೇ. ಮಹೇಶ ಮಿಗ್ಲೆ ಸೆಂಟರ್ಗೆ ಬರ್ಬೇಕು ಪಟ್ಟಂತ ಕ್ರೇಜಿ ಮಚಾ. ಸನ್ಸೆಟ್ ನೋಡಿ ಎಂಜಾಯ್ ಮಾಡಿ ಜನಗಳೇ. ಮೊಬೈಲಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ ಇರ್ಬೋದು, ಬಟ್ ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸ್ತೈತೆ. ಮಿಸ್ಟರ್ ಸೂರ್ಯ ಇರು ಸ್ವಲ್ಪ, ನಾನು ಬರ್ತಾ ಇದ್ದೀನಿ. ನೋಡಿರಲ್ಲ ಸ್ನೇಹಿತರೆ, ಸನ್ಸೆಟ್ ನನ್ನ ಜೊತೆ ಸನ್ಸೆಟ್. ಏನು ಪ್ಲಾನ್ ಮಾಡೋಣ ಅಂತ ಮತ್ತೆ ಹೇಳಿದ್ ನೀನು? ಅಂಬಾರಿ ಎತ್ತಕ ಬರೋಣ. ಅಂಬಾರಿ ಎತ್ತೋದಕ್ಕೆ ಫ್ರಂಟ್ ಆಗಿಬ್ರು ಸೆಂಟರ್ ಆಗಿ ಹಿಂದೆ ಒಬ್ಬ ನಿತ್ಕೊಂಡು ಫಸ್ಟ್ ಆಫ್ ಆಲ್ ಅಂಬಾರಿ ಎತ್ತೋದಕ್ಕೆ ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಏನ್ ಹೋಗ್ಬೇಕು? ಅಯ್ಯೋ ಮಚ್ಚ. ನೀವು ಯಾವ ಊರವರು? ಬೆಳ್ತಂಗಡಿ. ಇನ್ನು ಅಲ್ಲಿರೋ ಸಿಗ್ನಲ್ ರೈಟ್. ಸಿಗ್ನಲ್ ರೈಟು ಅಲ್ಲ, ಆ ಫಿಲಮ್ ಅಲ್ಲಿ 9 ಜನ ನವಗ್ರಹ ಪೀಪಲ್ ಇಲ್ಲಿ ಇಟ್ಕೊಂಡೆ ಎತ್ತಕ್ಕಾಗಿಲ್ಲ. ಚೆನ್ನಾಗೈತೆ ಅಂತದ್ದು ನಮ್ಮವರು ಇದ್ರಲ್ಲಿ ತೋಳಲ್ಲ ತೊಡೆ ಒಂದು
ಮಚ್ಚ ಬಾರಿ ಸೆಂಟ್ರ್ ಕ್ಲೇಲಿಲ್ಲ ಸೆಂಟ್ರ್ ಕಿತ್ಕೊಳ್ಳೋ ಮಚ್ಚ ನೀನು ಎಲ್ಲರಿಗೂ ಒಳ್ಳೇದಾಗ್ಲಿ. ಆಯುಷ್ ಆರೋಗ್ಯ ಕೊಡ್ಲಿ. ದೇವರು ಆಯ್ತು ಅಣ್ಣ ಲೈಟ್ ಹಾಕ್ ಮಚ್ಚ. ಚೆನ್ನಾಗಿ ಬೆಳ್ಳಕ್ಕೆ ಕಾಣಿಸ್ಲಿ ಫಸ್ಟ್ ಬೆಳ್ಳ ಕಲಿಸಿ. ಒಂದು ಒಳ್ಳೆ ಸೂಚನೆ ಅಸ್ತು ಅನ್ನಿ ಸುಮ್ಮನೆ ಕಾಣ ಹೊರಟೆ ಅಮ್ಮ ಎಂಬ ವಿಸ್ಮಯನೇ ಎಲ್ಲೂ ಸಿಗದ ಬೆಳಕೊಂದು ಕಾಣುವ ಸಡಗರ ಅಂಬೆಗಾಲು ಇಡುತ್ತಿರುವೆ ಮಡಿಲಿನ ಹತ್ತಿರ ಉಸಿರೇ ನನ್ನುಸಿರೇ ನೀನಮ್ಮ ಉಸಿರೇ ಉಸಿರೇ ನನ್ನುಸಿರೇ ನನ್ನಮ್ಮ. ನೋಡಿ ಫ್ರೆಂಡ್ಸ್, ಹೇಮಂತ್ ಅವ್ರಿಗೆ ಪಂಚೆ ಕಟ್ಕೊಳಕ್ಕೆ ಬರಲ್ಲ. ಆದರೂ ಮಹೇಶ್ ಅವ್ರು ತುಂಬ ಕಷ್ಟ ಬಿದ್ದು ಹೊಡ್ಸೋಕೆ ಟ್ರೈ ಮಾಡ್ತಿದ್ದಾರೆ. ನೋಡೋಣ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ. ದೇವ್ರೇ మెరుపుగా వచ్చి వెళ్ళిపోయింది ఫ్రెండ్స్. ఇప్పుడు మొత్తం వెళ్ళిపోయింది. ಅದು ಕದ್ಲಲ್ಲ అయింది ఫ్రెండ్స్. వస్తున్నాడు అన్న, వచ్చినాడు మహేష్ అన్న. ఓకే ఫ్రెండ్స్, వెళ్తున్నాం. బాయ్ ఫ్రెండ్స్. कैसा लगा मेरा मजाक? ಅಮ್ಮನವ್ರ ದೇವಸ್ಥಾನ ಸದ್ಯಕ್ಕೆ 7:30ವರೆಗೂ ಬ್ಲಾಕ್ ಮಾಡ್ತಾರೆ. ಏನೋ ಪೂಜೆ ಇರುತ್ತೆ ಅಮ್ಮನವ್ರಿಗೆ. ನನ್ನುಸಿರೇ ನೀನಮ್ಮ ಉಸಿರೇ ಉಸಿರೇ ನನ್ನುಸಿರೇ ನನ್ನಮ್ಮ ಉಸಿರೇ ನನ್ನುಸಿರೇ ನೀನಮ್ಮ ಉಸಿರೇ ಉಸಿರೇ. ಹಾಂ ಅದೇ ಫ್ರೀ ದರ್ಶನ ಖಾಲಿ ಆಯ್ತಲ್ಲ. ಈಗ ನೀನು ಲೈಟ್ ಆದ್ರೆ ಆಫ್ ಮಾಡೋ ಸಮಯ. ಮಜಾ ಕಪ್ಪ ಕಾಣಿಸ್ಲಿ ಮಚ್ಚ ನೀನು, ಬೆಳ್ಳೆ ಕಾಣಿಸ್ಲಿ ಅಂತ. ಮಹೇಶ್ ಫಸ್ಟ್ ಆಫ್ ಆಲ್ ಫಸ್ಟೇ ನೈಟ್ ದರ್ಶನ ಮಾಡಿದ್ದೆ ಮಚ್ಚ ನೀನು ಮುಂಚೆ. ಹಾಂ ನೈಟ್ ಇದು ನಂದಿದ್ದು 3ನೇ ಸತಿ ಮಾಡ್ತಾ ಇರೋದು. ಸರಿ 2ನೇ ಸತಿ ಮಾಡ್ತಾ ಇರೋದು. ಹೆಂಗಾಯ್ತು ಮಚ್ಚ ದರ್ಶನ? ಅಣ್ಣ ಕ್ಯಾಮ್ರಾ ಮಾಡಿಸೋಣ. ಅಮ್ಮನವರು ಚಂದ್ರದೇವ ಒಳಗಡೆ ದರ್ಶನ. ಒಳ್ಳೆ ದರ್ಶನ ಇವತ್ತು 2 ಕಡೆ ಚೆನ್ನಾಗಾಯ್ತು. ಅಲ್ಲೇ ಇರೋ ಫೋಟೋ ಹಿಡಿತೀನಿ. ಏನು ಮಿಸ್ ಆದರೂ ಫೋಟೋ ಮಿಸ್ ಆಗಲ್ಲ ಮಹೇಶಂದು, ಅಣ್ಣಂದು ಮಾತ್ರ. ಕ್ಯಾಮ್ರಾಮನ್ ಜೊತೆ ತಾಯಿ ದರ್ಶನ ಅಂತೂ ಮುಗೀತು. ಶಿಸ್ತಾಗಿ ಇವಾಗ ಹೋಗೋದು ಮನೆ ಹೋಟೆಲ್ಗೆ ಹೋಗ್ಬೇಕು. ನಮ್ದ್ಯಾಕೆ ದರ್ಶನ ಮಾಡಿ ತಾಯಿ ದರ್ಶನ ಆಯಿತು. ಫುಲ್ ಪೀಸಾಗಿ ಸಕ್ಕತ್ತಾಗಿತ್ತು. ಬೇಗ ಆಯಿತು. ನಂಜನಗೂಡಲ್ಲೂ ಬೇಗ ಆಯಿತು, ಇಲ್ಲೂ ಬೇಗ ಆಯಿತು. ಲೊಕೇಶನ್ ದರ್ಶನ ಆಯಿತು. ಇವ್ರು ಕಾಯ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ. ಯಾವಾಗ ಬರ್ತಾರೆ ಏನೋ ಗೊತ್ತಿಲ್ಲ. ಆಚೆ ಬರ್ತೀನಿ ಅಂದ್ಬಿಟ್ಟು ಹೋದ್ರು. ನೈಟ್ ಊಟಕ್ಕೆ ಬಂದು ಅಣ್ಣ ಫುಲ್ ಬ್ಯಾಟಿಂಗ್. ಏ ಕಳ್ಳ ಫೋನ್ ಮುಚ್ಚಿಕೊಂಬಿಟ್ಟಿರೋದ್ರೊಳಗೆ ಫುಲ್ ಬಿಸಿ ಆಗಿದ್ದಾನೆ. ಅಲ್ಲ ಫೋಟೋಸ್ ಎಲ್ಲ ಎಡಿಟ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿಕೊಂಡು ನಾವು ಫುಲ್ ಬ್ಯಾಟಿಂಗಲ್ಲಿ ಬಿಸಿ ಇದ್ದೀವಿ. ಚೆನ್ನಾಗೈತೆ ಒಂಥರ ಆಂಬಿಯನ್ಸು, ಲೈಟಿಂಗು. ಬಟ್ ಏನಂದ್ರೆ ವೆಜ್ ತಿಂತಾ ಇದೀವಿ, ಅದೊಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿದೆ. ಶನಿವಾರ ಆಗಿರೋದ್ರಿಂದ ಬರೀ ವೆಜ್ ತಿನ್ಬೇಕು. ಇವತ್ತಾನೆ ಆನಿಯನ್ ಎತ್ಕೊಬಂದು ಕೊಟ್ಟಿದ್ದಾರೆ. ಸ್ವಲ್ಪ ಸಮಾಧಾನ ಆಯಿತು ನಮಗೆ. ನಮ್ಮ ಮೈನ್ ಐಟಮ್ ಇದೆ ಇದು. ಫೈನಲ್ ಆಗಿ ಡೆಸರ್ಟು, ರೋಟಿ ಕರಿ, ದಾಲ್ ಕಿಚಡಿ ಬ್ಯಾಟಿಂಗ್ ಮಾಡಿ ಬೈ ಬೈ. ಅಣ್ಣ ವಿಡಿಯೋ ಬರೋದಕ್ಕೆ ಆಗಿರುತ್ತೆ ಬಂತಾನೆ. ಫುಲ್ ಸುಸ್ತಾಗಿ ಹೋಗೈತೆ, ಆಗ್ತಾಯಿಲ್ಲ. ರೂಮ್ ಬುಕ್ ಮಾಡಿದ್ದೀರಿ, ಹೋಗಿ ಮಲ್ಕೊಳೋದು ಅಷ್ಟೇ, ದಬ್ಕೊಳೋದು. ಬೆಳಗ್ಗೆ ಸಿಗೋಣ. ಪೀಸ್.